ಸಭಾ ಪಂಡಿತರಲ್ಲಿ ಏನ್ರಿ ಸರ ಸಭಾ ವಿನಯದ ಪ್ರಾರ್ಥನೆ. ಹೌದ್ರಿಪ್ಪ, ಅದಕ್ಕೆ ನಮ್ಮ ಸರ್ಜೋರಿ ಕಲಾವಂತರಾಗಿರ್ತಕ್ಕಂಥವ್ರು ಏನ್ ಹೇಳ್ಯಾರಿಪ್ಪ ಗುರುಜಿ ಅವರು? ಬಹಳ ಮಾರ್ಮಿಕವಾಗಿ ವಿಷಯಗಳನ್ನ ಮಾತಾಡಿ ಚರ್ಚೆ ಮಾಡಿ ಹೋಗ್ಯಾರ. ಹೌದು ಹೌದ್ರಿಪ್ಪ, ವಿಷಯಗಳನ್ನ ಎಲ್ಲೆಲ್ಲಿಗೆ ತಂದು ಬಿಟ್ಟಾರಪ್ಪ ಅಂತ ಕೇಳಿದ್ರ ಎಲ್ಲಿಗೆ ತಂದು ಬಿಟ್ಟಾರಿಪ್ಪ? ಸರ್ಜೋರಿ ಕಲಾವಂತರು ಬಹಳ ಶಾನ್ಯಾರದಂತಮ್ಮ. ಹೌದು, ಯಾಕಂತ ಕೇಳಿದ್ರ ಈ ಹಾಕಿ ಒಳಗ ಅವರಟ್ಟ ಸರ್ವಿಸ್ ಆದತ್ತೇನ ನಮಗ್ ವಯಸ್ಸಾಗಿಲ್ಲ. ಏನು ಅವರಿಗೆ ಸರ್ವಿಸ್ ಆದಷ್ಟ ನಮಗ್ ವಯಸ್ಸಾಗಿಲ್ಲ. ವಯಸ್ಸಾಗಿಲ್ಲ. ಹೌದು ಹೌದು. ಇವತ್ತಿನ ದಿನ ಏನ್ರಿಪ್ಪ ಏನೋ ಒಂದು ನಮ್ಮ ನಿಮ್ಮ ಸುದೈವ ನಾವು ನೀವು ಕುಡ್ಕೊಂಡ ಹೌದು ಒಂದ ಪರಮಾತ್ಮನ ಒಂದು ಸೇವೆಯಲ್ಲಿ ತನ್ನಿಲ್ಲದಾಗಿದ್ದೀವಿ. ಹೌದು ಹೌದ್ರಿಪ್ಪ. ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿ ಸರ ಸರ್ಜೋರಿ ಕಲಾವಂತರಿಗೆ ಮೊದಲಿಗೆ ಬಂದ ಏನ್ ಕೇಳಿದ್ರಿಪ್ಪ ಅಂತ ಕೇಳಿದ್ರ ಏನ್ ಕೇಳಿದ್ರಿಪ್ಪ? ಈ ಸದ್ದ ಹರ್ರೇಸಿ ಮತ್ತು ನಾಗೇಶಿ ಹಾಡೋದು ಹೆಂಗ ವಂಶಾವಳಿ ಐತ ಅಂತ ಕೇಳಿದ್ರ ಹೌದು ಹೌದ್ರಿಪ್ಪ. ಹೆಂಗ ಸೃಷ್ಟಿ ತಿಥಿ ಲಯಗಳನ್ನ ಮಾಡ್ಬೇಕು. ಏನು ಮೊದಲಿಗೆ ಸೃಷ್ಟಿಯನ್ನ ಮಾಡ್ಬೇಕು. ಹೌದ್ರಿಪ್ಪ. ಆ ನಂತರ ಸ್ಥಿತಿ ಲಯ ಹಿಂಗ ಮಾಡ್ಬೇಕಂತೇಳಿ ಹರ್ವೇಶಿ ನಾಗೇಶಿ ಒಳಗ ಹಿಂಗ ತತ್ವ ಅದರಿಪ್ಪ. ಹಿಂಗ ಒಂದು ತತ್ವ ಐತಿ. ಹೌದು, ನಮ್ಮ ಗುರುಗಳು ಆದ್ರೂ ಕೂಡ ನಮಗ್ ಹಿಂಗ ಕಲಿಸ್ಕೊಟ್ಟಾರು. ಹೌದು ಹೌದ್ರಿಪ್ಪ. ಅದಕ್ಕ ಸರ್ಜೋರಿ ಕಲಾವಂತರಿಗೆ ಏನ್ ಕೇಳಿದ್ರಿ ಅಂತ ಕೇಳಿದ್ರ ಏನ್ ಕೇಳಿದ್ರಿಪ್ಪ ನೀವು? ನೀವ ಮೊದಲಿಗೆ ಬಂದ ಯಾಕ ಸವಾಲ ಮಾಡಾಕ ನಿಂತೀರಿ, ಯಾಕ ನೀವು ಕೊಡ್ಲಾಕತ್ತೀರಿ? ಅದು 18ರ ಹಾರಿಕೆ ಅಂದ್ರೆ ಹೆಂಗಂತ ಕೇಳಿದ್ರ ಸೃಷ್ಟಿ ತಿಥಿ ಲಯಗಳನ್ನ ಮಾಡ್ಬೇಕು. ಏನು ಸೃಷ್ಟಿ ತಿಥಿ ಲಯಗಳನ್ನ ಮಾಡ್ಬೇಕು. ಮತ್ತ ನೀವು ಯಾಕೆ ನೀವು ಕೊಲ್ಲಾಕ ಯಾಕೆ ನೀವು ಬಂದಿರಿ ಅಂತ ನಾ ಕೇಳಿನಿ. ಏನ್ ಹೇಳ್ಯಾರಿಪ್ಪ ಅವರು? ಸರ್ಜೋರಿ ಕಲಾವಂತರು ಬಹಳ ಮಾರ್ಮಿಕವಾಗಿ ವಿಷಯಗಳನ್ನು ಚರ್ಚೆ ಮಾಡ್ಯಾರ. ಅವ್ರು ಚರ್ಚೆ ಮಾಡ್ಯಾರಲ್ರಿಪ್ಪ ಗುರುಜವರು? ಏನ್ ಮಾಡ್ಯಾರ ಅಂತ ಕೇಳಿದ್ರ ಏನಂದ್ರಿಪ್ಪ? ರೂರು ಅಂತಕ್ಕಂಥ ದೈತ ಈ ಭೂಮಿ ಮ್ಯಾಗ ಬಹಳ ಜನರನ್ನ ಕಾಡ್ತಿದ್ದ. ಅವನ ಸಂಹಾರ ಮಾಡಿ ಈ ಜಗತ್ತಿಗೆಲ್ಲ ಏನು ಶಾಂತಿಯನ್ನ ಕೊಟ್ಟಾರು ಅಂತಕ್ಕಂಥ ಮಾತಾಡ್ಯಾರ. ಏನ್ ಹೇಳ್ಯಾರಿಪ್ಪ ಸರ? ನಾವು ನಿಮ್ಮನ್ನ ಹೆಂಗ ಕೇಳಿದ್ವಿ ಅಂದ್ರ ಹೆಂಗ ಕೇಳ್ಯಾರಿಪ್ಪ? ಹೆಣ್ಣಾಗಂದ ಹಾರಿಕೆ ಒಳಗ ಸೃಷ್ಟಿ ತಿಥಿ ಹಿಂಗ ಲಯಗಳನ್ನ ಮಾಡ್ಬೇಕಂತೇಳಿ ಹಿಂಗ ಸಂಪ್ರದಾಯ ಐತಿ. ಆದ್ರೆ ನೀವು ಮೊದಲಿಗೆನ ಯಾಕೆ ಸಂಹಾರ ಮಾಡಾಕತ್ತೀರಿ ಅಂತ ಕೇಳಿದ್ನ. ಅದು ಬರಬೇಡ ಕೇಳ್ಬೋದ್ ಮಾತ. ನಮ್ಮ ಗುರುಗಳು ಹೇಳಿದ್ರವ್ರ ಏನ್ ಹೇಳ್ಯಾರಿಪ್ಪ? ಇಲ್ಲ ಅವ ಹಿಂಗ ರೂಲ್ ಅಂತಕ್ಕಂಥದ್ದೈತಿ, ಹಿಂಗ ಮಾಡ್ತಿದ್ದ, ಅವನಿಗೆ ಹಿಂಗ ಮಾಡಿ ಸಂಹಾರ ಮಾಡಿ ನಾವು ಶಾಂತಿಯನ್ನು ಕೊಟ್ಟಿವಿ ಅಂತ ಅವ್ರು ಹೇಳ್ತಾರ. ನೀವು ಸಂಹಾರ ಮಾಡ್ರಿ ಶಾಂತಿಯನ್ನ ಕೊಡ್ರಿ, ನಾ ನಿಮ್ಮನ್ನ ಅದನ್ನ ಕೇಳಾಕತ್ತಿಲ್ಲ. ಬರೀ ಕತ್ತರಿಸಿ ಇವತ್ತಿನ ದಿನ ಸೃಷ್ಟಿ ಮಾಡ್ಬೇಕಾಗೈತಿ. ಮೊದಲಿಗೆ ಏನೋ ಸೃಷ್ಟಿ ಮಾಡ್ಬೇಕಾಗ್ಯದ ಅಂತ ಕೂತ ನೀವು ಸಾಯಿ ಹೊಡ್ಯಾಕ ಬಂದಿರ್ಲ. ಅದೇನು ಧರ್ಮ ಉಳಿತು ಅಂತಕ್ಕಂಥ ಮಾತ ನಾ ನಿಮ್ಮನ್ನ ಕೇಳಾಕತ್ತೀನಿ. ಹೌದಾ? ಅದಕ್ಕೆ ಸರ್ಜೋರಿ ಕಲಾವಂತರ ನಮ್ಮನ್ನು ಒಂದು ಮಾತು ಕೇಳ್ಯಾರ. ಅವ್ರ ಏನ್ ಕೇಳ್ಯಾರಿಪ್ಪ ಮಾತಾ? ಬ್ರಹ್ಮದೇವರ ಪ್ರಯಾಸ ಪಟ್ಟು ಈಶ್ವರನನ್ನು ಒಲಿಸಿಕೊಂಡು ಹೌದು ಅವನಿಂದ ಗಣೇಶನನ್ನ ಸೃಷ್ಟಿ ಮಾಡಿಸಿದ್ರು ಅಂತ ನಾವು ಹಾಡಿದಾಗ ಸರ್ಜೋರಿ ಕಲಾವಂತರ ಬಂದ ನಮ್ಮನ್ನು ಹಿಡಿದಾರಲ್ಲಿ ಏನ್ ಹಿಡಿದಾರಿಪ್ಪ? ನಮ್ಮದು ನೀವ 4 ಮಂದಿ ಕೂಡಿ ಹುಡ್ಸಾಕತ್ತೀರಿ, ನಿಮ್ಗ ನಾಚಿಕೆ ಬರ್ತಿದ್ರಿ ಅಂತಾರ. ಅಂದಾರಿಪ್ಪ. ಯಾಕಂತ ಕರೀದ್ರ ಯಾಕ್ರಿ ಸರ? ನಿಮ್ಮಪ್ಪ ಸೃಷ್ಟಿಕರ್ತ ಬ್ರಹ್ಮ. ಹೌದು, ಅವನಿಗೆ ನೀಗ್ಲಿಲ್ಲ. ನೀವ್ಯಾಕ 3-4 ಮಂದಿ ಕೂಡಿ ಅವನು ಹುಡ್ಸಿರಿ, ನಿಮ್ಗೇನು ಕೊಲೆ ಬಿತ್ತು ಅಂತ ಒಂದು ಮಾತು ಹೇಳ್ತಾನೆ ಸರ. ಏನ್ರಿಪ್ಪ ಅದು? ಇವತ್ತ ಬ್ರಹ್ಮದೇವರು ಯಾರ ಗಂಡಸ? ಏನು ಗಂಡಸ? ಈಶ್ವರ ಯಾರ? ಅವನು ಗಂಡಸ. ನಿಮ್ಮ ಒಂದ್ ಏನ್ ಕೊಲೆ ಮೇತಿಲಿ ಅಲ್ಲಿ ಯಾರು ನಿಮ್ ಹೆಂಗಸೂರು ಇಲ್ಲ. ಅಲ್ಲಿ ನಾವು 10 ಮಂದಿ ಕೂಡಿ ಹುಟ್ಟಿಸ್ತು. 10 ಮಂದಿ ಕೂಡಿ ಹುಟ್ಟಿಸ್ತು. ಬೇಕಾದ್ರೆ 11 ಮಂದಿ ಕೂಡ್ತು. ಯಾಕಂತ ಕೇಳಿದ್ರ ನಿಮ್ಗೆ ಏನಾರ ಕರ್ದೇನಲ್ಲಿ ಗಂಡಿನಿಂದ ಗಂಡ ಹುಟ್ಟಬೇಕು, ಹೆಣ್ಣಿನಿಂದ ಹೆಣ್ಣ ಹುಟ್ಟಬೇಕು. ಬಿಡ್ಬೇಕ್ರಿ. ಅದಕ್ಕೆ ಹೆಣ್ಣ ಗಂಡ ಹಾರಿಕೆ ಅಂತಾರ. ಹೌದು. ಅದಕ್ಕ ಬ್ರಹ್ಮದೇವರ ಪ್ರಯಾಸ ಪಟ್ಟು ಈಶ್ವರನ ಒಲಿಸಿಕೊಂಡ ಗಣಪತಿನ ಸೃಷ್ಟಿ ನಾವು ಮಾಡ್ಕೊಂಡು ಹೌದು ಅಲ್ಲಿ ನಿಮ್ಮ ಒಂದ್ ಏನಾರ ಟಚ್ ಆಯ್ತು, ಅಲ್ಲಿ ಏನಾರ ಕೂಡದೇನ? ನಿಮ್ಮ ಅವ್ವ ಯಾರ್ಯಾರಲ್ಲಿ ಅದಾರೇನ? ಬೇಕಲ್ಲ ಏನಾರಟ. ನಮ್ಮವ್ವ ಇಂತಕ್ಕೆ ನಿಮ್ಗೆ ಸಂಬಂಧ ಅದ ಅಂತ ಹೇಳ್ರಿ ಇವತ್ತು ಒಪ್ಪುವಂತ ಮಾತೈತಿ. ಹೌದು ಹೌದ್ರಿಪ್ಪ. ಅದಕ್ಕ ಇವತ್ತು ನೋಡ್ರಿ ಬ್ರಹ್ಮ ಗಂಡಸ ಈಶ್ವರ ಗಂಡಸ. ಬ್ರಹ್ಮದೇವ್ರ ಪ್ರಯಾಸ ಪಟ್ಟು ಈಶ್ವರ ಅನ್ಸ್ಕೊಂಡ್ ಗಣಪತಿ ಸೃಷ್ಟಿ ಮಾಡಿಸ್ಯಾರ. ಇದ ಕರೆ ಐತಿ. ಹೌದ್ರಿಪ್ಪ. ಆದ್ರ ಅಲ್ಲಿ ಹೆಂಗಸೂರ್ದೇನು ಕೊಳೆಬಿಲ್ಲ. ಏನೋ ಹೆಂಗಸೂರ್ದೇನು ಕೊಳೆಬಿಲ್ಲ. ಅಲ್ಲಿ ನಮ್ಮ ಅಪ್ಪನಿಂದ ಅಪ್ಪಗಳು ಹುಟ್ಟಿದವರು, ಗಂಡಿನಿಂದ ಗಂಡ ಹುಟ್ಟ್ಯದ. ಹಿಂಗ ನಮ್ಮ ಸಂಪ್ರದಾಯ ಬಂದತಿ. ಹೌದು ಹೌದ್ರಿಪ್ಪ. ನಿಮ್ಮ ಹೆಣ್ಣಿನಿಂದ ಯಾರು ಹುಟ್ಟಿರು
ಅವರಿಂದ ಏನಾಗೈತಿ ನಮ್ಮ ಗುರುಗಳು ಹೇಳ್ತಾರ ಬಹಳ ಚೆನ್ನಾಗಿ ಹೇಳ್ತಾರಪ್ಪ ಗುರುಜಿಯವ್ರದ್ದು. ಇವತ್ತಿನ ದಿನ ನಾವ ನೀವು ಸಂಶಯ ಮಾಡ್ಕೊಂಡ್ರೆ ಹೆಂಗಾಗಿರ್ಬೇಕಂತ ಕೇಳಿದ್ರ ಹೆಂಗಾಗಿರ್ಬೇಕ್ರಿಪ್ಪ ಸಂಶಯ ಮಾಡ್ಕೊಂಡ್ರ ನಾವ ನೀವು ಸಂಶಯ ಮಾಡ್ಕೊಂಡ್ರ ನಮ್ಮ ನಿಮ್ಮ ಸಂಸಾರ ಹಾಳಾಗಿರ್ಬಾರ್ದ. ಏನಾಗಿರ್ಬೇಕು ಅದು ನಾವ ನೀವು ಮಾಡುವಂತ ಪ್ರಪಂಚದೊಳಗ ನಾವ ನೀವು ಮನೆಯೊಳಗೆ ಮಾಡುವಂತ ಪ್ರಪಂಚದೊಳಗ ಸಂಶಯ ಮಾಡ್ಕೊಂಡ್ರ ಗಂಡ ಹೆಂಡತಿ ಮಾತ್ ಕೇಳಿಕಂದ್ರ ಹೆಂಡತಿ ಗಂಡನ ಮಾತ್ ಕೇಳಿಕಂದ್ರ ಏನಾಗ್ತದ ನಮ್ಮ ನಿಮ್ಮ ಸಂಸಾರ ಏನಾಗತ್ತೆ ಅಂದ್ರ ಒಳದ್ ಹೋಗ್ತದ. ಇವತ್ತ ನಾ ನಿಮ್ಮ ಮ್ಯಾಗ ಸಂಶಯ ಮಾಡಿದ್ರಿ ಅಂದ್ರ ನೀವು ನನ್ನ ಮ್ಯಾಗ ಸಂಶಯ ಮಾಡಿದ್ರಿ ಅಂದ್ರ ಗಂಡ ಹೆಂಡತಿ ಹೆಂಗಿರ್ಬೇಕು ಇವತ್ತಿನ ದಿನ ನೀವು ನಮ್ಮ ಮ್ಯಾಗ ಸಂಶಯ ಮಾಡ್ರಿ ನಾವು ನಿಮ್ ಮ್ಯಾಗ ಮಾಡ್ತು. ಆದ್ರ ನಾವು ನೀವು ಮಾಡುವಂತ ಪ್ರಪಂಚದೊಳಗೆ ಸಂಶಯ ಮಾಡ್ಕೊಂಡು ಸಂಸಾರ ಆಗತ್ತೆ. ಇವತ್ತಿನ ದಿನ ನಾವು ನೀವು ಇಲ್ಲಿ ಹಾರಕ್ ಬಂದಿವಿ ಅಂದ್ರೆ ನಾವು ನೀವು ಸಂಶಯ ಮಾಡ್ರ ಇಲ್ಲಿ ಕುಳಿತಿರ್ತಕ್ಕಂಥವ್ರಿಗೆ ಒಂದು ನಾಲ್ಕ ಮಾತ ಉಪಯೋಗ ಆಗಿರ್ಬೇಕು. ನಮ್ಮಿಂದ ನಾಲ್ಕು ಮಾತ ಅವ್ರಿಗೆ ಮುಂದಿನ ಸಲ ಇನ್ನು ಎಷ್ಟೇ ಕಾರ್ಯಕ್ರಮ ಬಂದ್ರು ಕೂಡ ಸಂಶಯ ಮಾಡ್ಕೊಂತ ಮೊದಲು ದಡಗಿನ ಸಾವರ್ಬೇಕಂತ ಅಂತ ಸಂಶಯ ಮಾಡ್ಕೋಬೇಡ್ರಿ. ಮತ್ತ ಹಂಗಲ್ಲ ಯಾಕಂತ ಕೇಳಿದ್ರ ಯಾಕ್ರಿಪ್ಪ ನಾವು ನೀವು ಸಂಶಯ ಮಾಡ್ಕೊಂಡ್ರ ಸಂಸಾರ ಹಾಕತಿ ಅದು ದಡಗಿನ ಸಾವು ಬರತಿ ಆದ ಪ್ರಶ್ನೆ ಇಲ್ಲ. ಇಲ್ಲಿ ಏನೈತೆ ಕೇಳಿದ್ರ ಏನ್ರಿಪ್ಪ ನೀವು ನಮ್ ಯಾಕೆ ಸಂಶಯ ಮಾಡಿ ನಾವು ನಿಮ್ ಯಾಕೆ ಮಾತು ನಮ್ಮ ನಿಮ್ಮಲ್ಲಿ ಬರ್ತಿರ್ತಕ್ಕಂಥ ವಿಷಯಗಳ ಇಲ್ಲಿ ಕುಳಿತಿರ್ತಕ್ಕಂಥವ್ರಿಗೆ ನಾಲ್ಕು ಮಾತಾ ತಿಳಿದಿರ್ಬೇಕು ಉಪಯೋಗ ಆಗಿರ್ಬೇಕ. ಅದಕ್ಕೆ ಸಂಶಯ ಮಾಡ್ಕೋಬೇಕು. ಸಂಶಯದ ಅರ್ಥ ಹಿಂಗೈತಿ ಹೌದ್ರಿಪ್ಪ ಹಾಗಂತ ಕೇಳಿದ್ರ ಯಾಕ್ರಿ ಸರ ನಾವ್ ನೀವು ಸಂಶಯ ಮಾಡ್ಕೊಂಡು ಏನೋ ಒಂದು ವಿಷಯ ಚರ್ಚೆ ಮಾಡಿ ಕುಳಿತಿರ್ತಕ್ಕಂಥವ್ರಿಗೆ ನೆನಪು ಉಳಿಬೇಕು. 1 ವರ್ಷ ಅಲ್ಲ 10 ವರ್ಷ ಬಿಟ್ರು ಇಂಥವ್ರು ಬಂದ್ರೆ ಹಿಂಗ್ ಮಾತಾಡಿದ್ರು ಅತ್ತ ಅವ್ರಿಗೆ ಏನಾಗಿರ್ಬೇಕಂತ ಕೇಳಿದ್ರ ಏನ್ರಿಪ್ಪ ಒಂದೆರಡು ಅನುಭವದ ಮಾತು ಅವ್ರಿಗೆ ನಮ್ಮಿಂದ ಅವ್ರಿಗೆ ಏನಾಗಿರ್ಬೇಕು ತಿಳುವಳಿಕೆ ಆಗಿರ್ಬೇಕು ಉಪಯೋಗ ಆಗಿರ್ಬೇಕು ಅಂತ ಮಾತಿಗೆ ನಾವು ಸಂಶಯ ಮಾಡ್ಬೇಕಾಗೈತಿ. ಮತ್ತ ರಗಡ ಮಂದಿ ಮಾತಾಡ್ತಾರ ಸಂಶಯ ಮಾಡ್ಕೊಂಡು ಸಂಸಾರ ಹಾಕವು ಯಾವ ಎಲ್ಲಿ ಹಾಕವು ನಾವು ನೀವು ಮಾಡೋ ಪ್ರಪಂಚದವ್ರು ಮಾಡ್ಕೊಂಡ್ ಹಾಕವು. ಇವತ್ತಿನ ದಿನ ಹೆಣ್ಣಾಗಂದ ಇದು ಸತ್ಯ ಸಂಘ ಶಿವಸ್ಥಾನದೊಳಗೆ ನಾವ್ ಇಲ್ಲಿ ಬಂದಿವಂದ್ರ ನೀವು ಸಂಶಯ ಮಾಡ್ಕೊಂಡ್ರ ಒಳ್ಳೆ ಒಂದು ವಿಚಾರಗಳ ಹೊರ ಬರ್ತಾವು. ಇಲ್ಲಿ ಕುಂತಿರ್ತಕ್ಕಂಥವ್ರ ವಿಷಯ ಬೇರೆ ವಿಚಾರಗಳು ಬರ್ತಾವ ಅಂತಕ್ಕಂಥ ಮಾತ ಸಂಶಯ ಹಿಂಗತ್ತಿದ್ರಾಗ ನನಗೆ ತಿಳಿದ ಮಷ್ಟಿಗೆ ಇಷ್ಟು ಮಾತಾಡಿದಾಗ ಹೌದ್ರಿ. ಇನ್ನೊಂದು ಮಾತು ಹೇಳಿದ್ರು ಅವರು ಏನ್ರಿಪ್ಪ ಅದು ಮಾತ ಏನ್ ಹೇಳಿದ್ರ ಕೇಳಿದ್ರ ಏನ್ ಹೇಳಿಪ್ಪ ಗುರುಜಿಯವರು ನಾರಾಯಣ ಶಕ್ತಿಯಿಂದ ಸೃಷ್ಟಿ ತಿಥಿ ಲಯಗಳಾಗೈತಿ. ಏನೋ ನಾರಾಯಣ ಶಕ್ತಿಯಿಂದ ಸೃಷ್ಟಿ ತಿಥಿಗಳ ಲಯ ಆಗೈತಿ ಅಂತಕ್ಕಂಥ ಮಾತಾಡ್ಯಾರಿಪ್ಪ. ಇವತ್ತಿನ ಸಂಜೋಡಿ ಕಲಾವಂತರು ಏನ್ ಕೇಳಬೇಕಂತ ಕೇಳಿದ್ರ ಏನ್ ಕೇಳಕ್ ಮಾಡ್ಯಾರಿಪ್ಪ ನೀವೇನ್ ಹಾಡಕ್ ಬಂದಿರ್ಲಿ ನಾರಾಯಣ ಶಕ್ತಿ ನಾರಾಯಣ ಶಕ್ತಿ ಕ್ರಿಯಾಶಕ್ತಿ ಆದಿಶಕ್ತಿ ಕಮಲಾಶಕ್ತಿ ನಾರಾಯಣ ಶಕ್ತಿ ಇಚ್ಛಾಶಕ್ತಿ 7 ಮಂದಿ ನಮ್ಮ ಅಪ್ಪನದಿಂದ ಹುಟ್ಟಿದಾರವ್ರ ಅಂತಕ್ಕಂಥ ಮಾತ ನಮಗ್ ತಿಳಿದು ಬಂದೈತಿ. ಹೌದ್ರಿಪ್ಪ ಹೌದು. ಅದಕ್ಕೆ ನಾರಾಯಣ ಶಕ್ತಿ ಎಲ್ಲ ಆಗೈತೆ ಅಂತ ನೀವ್ ಹೇಳತ್ತೀರಿ ಬಂದಿರಿ ಎಲ್ಲ ಆಗಿಲ್ಲತ್ತ ನಾವ್ ಹೇಳ್ತು. ಹೌದು ನಾರಾಯಣ ಶಕ್ತಿ ಭೂಮಿ ಹುಟ್ಟೈತು ಏನ ನೀರ್ ಹುಟ್ಟೈತು ಏನ ಈ ಜಗತ್ತೇನ ಉತ್ಪನ್ನ ಆಗೈತು. ಹೌದ್ರಿಪ್ಪ ನಾರಾಯಣ ಶಕ್ತಿ ಏನ್ ಹುಟ್ಟೈತಿ ಏನಾಗ್ಯದ ಉಪಯೋಗ ನಾರಾಯಣ ಶಕ್ತಿನ ಅದಾವು ಎಲ್ಲರಿಗೂ ಹಾಕ ಕಾರು ಅಂತ ಹೇಳಿವಿ. ಆದ್ರೆ ನಾರಾಯಣ ಶಕ್ತಿ ಏನ್ ಹುಟ್ಟೈತಿ ಅಂತಕ್ಕಂಥ ಮಾತಾ ನಮ್ಮ ಸಜೋಡಿ ಕೆಲವಂತರಿಗೆ ಒಂದು ಮಾತಷ್ಟೇ. ಅದಕ್ಕ ನಾವ್ ಹೆಂಗ ಪದ್ಯವನ್ನ ಹಾಡಿಯೋತಿ ಕೇಳಿದ್ರ ಸೂರ್ಯ ಇಲ್ಲ ಚಂದ್ರ ಇಲ್ಲ ಗ್ರಹ ಇಲ್ಲ ನಕ್ಷತ್ರ ಇಲ್ಲ ಮುತ್ತ ಮಾಣಿಕ್ಕಿಲ್ಲ ದೈತು ಕಾದುಗಳಿಲ್ಲ ಒಟ್ಟಾರೆ ಹೇಳ್ಬೇಕಂದ್ರೆ ಏನೇನು ಇಲ್ಲ ಕಾಲದೊಳಗೆ ನನ್ನ ಹತ್ರ ಯಾರ ಕೇಳಿದ್ರ ಯಾರಿಪ್ಪ ಭಗವಾನ ಸದಾಶಿವ ಇದ್ದ. ಏನೋ ಭಗವಾನ ಸದಾಶಿವ ಇದ್ದ ಅವನಿಗೆ ವಿದ್ವಾಂಸರು ಈಶ್ವರ ಅಂತ ಕರೆದರು. ಈಶ್ವರನಿಂದ ಏನಾಗೈತೆ ಅಂತ ಕೇಳಿದ್ರ ಏನಾಗಿದ್ರಿಪ್ಪ ಈ ಜಗತ್ತೆಲ್ಲ ಹುಟ್ಟೈತಿ ಅಂತಕ್ಕಂಥದ್ದು ಮಾತ ಪುರಾಣದೊಳಗೆ ಬರ್ದಿಟ್ಟಾರಿಪ್ಪ. ಅದಕ್ಕ ಸಂಜೋಡಿ ಕೆಲವಂತರು ವಿಷಯಗಳನ್ನ ಬಾಳ ಮಾತಾಡ್ಯಾರ. ಹೌದ್ರಿಪ್ಪ ಅದಕ್ಕೆ ನಮ್ಮದು ಒಂದು ಸ್ಟೇ ಐತಿ ಏನ್ರಿಪ್ಪ ನಾರಾಯಣ ಶಕ್ತಿ ಎಲ್ಲ ಆಗೈತೆ ನಾತೀವಿ ಹಾಕಿದ್ರ ಭೂಮಿ ಹುಟ್ಟೈತು ಗಾಳಿ ಹುಟ್ಟೈತು ಬಂದ್ ಹುಟ್ಟೈತು ಹಾಕಿದ್ರ ಯಾರು ಹುಟ್ಟ್ಯಾರು ಒಂದು ಮಾತ ಕೇಳ್ಬೋದ್ಲ ನಿಮ್ಮ ನಾರಾಯಣ ಶಕ್ತಿ ಕ್ರಿಯಾಶಕ್ತಿ ಇಷ್ಟ ಶಕ್ತಿ 7 ಮಂದಿ ಶಕ್ತಿಗಳು ನಮ್ಮ ಅಪ್ಪನಿಂದ ಹುಟ್ಟಿದಾರ. ಹೌದ್ರಿಪ್ಪ ಅಂತಕ್ಕಂಥ ಮಾತ ನಮ್ಗೆ ತಿಳಿದು ಬಂದದ. ಅದಕ್ಕೆ ಸರ್ಜೋಡಿ ಕೆಲವಂತರು ಯಾಕಂತ ಕೇಳಿದ್ರ ಯಾಕ್ರಿ ಸರ್
ಯಾವ ರೀತಿ ಮಾತಾಡ್ತಾರ ಯಾವ ರೀತಿ ಪಾಳೆಯನ್ನ ಮುಂದೆ ಜಪ್ಕೊಂಡು ಹೋಗ್ತಾರ ಆ ರೀತಿ ಒಂದು ಒಳ್ಳೆಯ ಮಾರ್ಮಿಕವಾಗಿ ಚರ್ಚೆಗಳನ್ನ ಮಾಡ್ಕೊತ ಹೋಗ್ಬೇಕಂತೇಳಿ ಹೌದು ಎಲ್ಲ ದಯವಿಟ್ಟು ದಯವಿದವ್ರ ಹೌದು ದಾಂಧಿ ಮಾಡ್ಬೇಡ್ರಿ ನೀವು ಏನಾದ್ರು ಮಾತಾಡ್ರಿ ಅಂದ್ರೆ ನಮ್ಗೆ ಏನ್ ಮಾತಾಡ್ಬೇಕು ಗೊತ್ತಾಗಲ್ಲ ಹೌದು ಅದಕ್ಕಾಗಿ ಇವತ್ತಿಂದ್ರ ಗಂಡನ ಹುಟ್ಟಿಸಿಕೊಂಡು ಹೌದು ಇವತ್ತಿನ ನಾವು ಹಾಡಕ್ ಬಂದೀವಿ ಗಣಪತಿದಿಂದ ಹೌದು ಬ್ರಹ್ಮದೇವರ ಪ್ರಯಾಸ ಪಟ್ಟು ಈಶ್ವರ್ ಮನಿಸ್ಕೊಂಡ ಹೌದು ಬ್ರಹ್ಮ ಗಣಸ ಈಶ್ವರ್ ಗಣಸ ಗಣಪತಿ ಗಣಸ ಇಲ್ಲಿ ಏನಾರ ಒಂದ ನಿಮ್ಮವ್ವ ಅಂತ ನಮ್ಮವ್ವ ಇಂತ ಕೆಲ ಅಂತ ಹೇಳ್ರಿ ಇವತ್ತು ನಾವು ಒಪ್ಪಿಗೆ ರೆಡಿ ಇದೀವಿ ರೆಡಿ ಇದಾವ ಅದಕ್ಕೆ ನಮ್ಮ ಗಂಡ ಹುಟ್ಟೇಕಂತಕ್ಕಂಥ ಮಾತು ಹೇಳಿದ್ವಿ ಹೆಣ್ಣಿನಿಂದ ಹೆಣ್ಣು ಹುಟ್ಟೈತಿ ಏನೇನು ಮಾಡೈತಿ ಅಂತಕ್ಕಂಥದ ನಮ್ಮ ಸರ್ಜೋಡಿ ಕೆಲವಂತರು ಹೇಳ್ತಾರ ಅದಕ್ಕೆ ಬಹಳ ಮಾತಾಡಿ ದೈವಕೋಜನ ಬೇಕಾಗಿಲ್ಲ ಹೌದು ಒಂದ್ ಪದ್ಯವನ್ನ ಹಾಡಿ ಸರ್ಜೋಡಿ ಕೆಲವಂತರಿಗೆ ಸರ್ಜೋಡಿ ಕೆಲವಂತರ ಯಾವ ರೀತಿ ಹಾಡ್ತಾರ ಯಾವ ರೀತಿ ಮಾತಾಡ್ತಾರ ಆ ಪ್ರಕಾರ ಹೋಗೋಣ ತಿಳ್ಕೊಂಡು ಹೌದು ಒಂದ್ ಪದ್ಯವನ್ನ ಹಾಡಿ ಸರ್ಜೋಡಿ ಕೆಲವಂತರಿಗೆ ಮುಂದಿನ ಸರಿ ಮಡಪಟ್ಟಿಗೆ ಹೆಂಗ್ ಮಾಡಿ ಕೊಡ್ರಿ ನೀವೇನ್ ಮಾತಾಡಬೇಡಿ